ಎಲ್ಲದರ ಬಗ್ಗೆ ಚರ್ಚೆ, ಎಲ್ಲದರ ಬಗ್ಗೆ ಮಾಹಿತಿ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತ, ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸುದ್ದಿಗೋಷ್ಠಿ ಇದೆ. ಸಹಜವಾಗಿ ಕುತೂಹಲ ಇರುವಂಥದ್ದು. ಆದರೆ ಈಗ ಪ್ರಶ್ನೆ ಇರುವಂಥದ್ದು, 4 ದಿನದಲ್ಲಿ ಭಾರತ ಟಾರ್ಗೆಟನ್ನು ರೀಚ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಏನು ಮಾತನಾಡಬಹುದು ಮೋದಿಯವರು? ಎಂ ಕುಮಾರ್, ಏನಾದ್ರೆ ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು ಅಂತಲೇ ಹೇಳ್ಬೋದು. ಕಾರಣ ಏನಪ್ಪಾ ಅಂದ್ರೆ, ಮೋದಿ ಅವರು ಬಿಹಾರ ಚುನಾವಣೆಯಲ್ಲಿ ಒಂದು ವಾಗ್ದಾನವನ್ನ ಕೊಟ್ಟಿದ್ರು. ಚುನಾವಣಾ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಏನು ಪಹಲ್ಗಾಮ್ನಲ್ಲಿ 26 ಜನ ಸಾವನ್ನಪ್ಪಿದ್ದಾರೆ, ಅದಕ್ಕೆ ತಕ್ಕ ಉತ್ತರವನ್ನ ಭಾರತ ಕೊಡಲಿದೆ, ಮತ್ತೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ಕೂಡ ಈ ಒಂದು ಪಾಕಿಸ್ತಾನ ಅನುಭವಿಸ್ಬೇಕಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಶಪಥವನ್ನು ಮಾಡಿದ್ರು ಅಂತ ಹೇಳ್ಬೋದು ಬಿಹಾರ್ ಚುನಾವಣೆಯಲ್ಲಿ. ಅದಾದ ನಂತರ ಏನು ಮಾಕ್ ಡ್ರಿಲ್ಗೆ ದೇಶದಾದ್ಯಂತ ಒಂದು ಸೂಚನೆಯನ್ನ ಬಂತು. 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಮಾಕ್ ಡ್ರಿಲ್ ನಡೆಯುವಂತಹ ಸಂದರ್ಭದಲ್ಲೇನೆ, ಅಂದ್ರೆ ಅದರ ಒಂದು ರಾತ್ರಿನೇ ಸುಮಾರು 1:30 ಮಧ್ಯರಾತ್ರಿನಲ್ಲಿ ಈ ಒಂದು ಆಪರೇಷನ್ ಸಿಂಧೂರು ಮುಖಾಂತರವಾಗಿ ಏನು ಪಹಲ್ಗಾಮ್ನಲ್ಲಿ 26 ಜನ ಸಾವನ್ನಪ್ಪಿದ್ರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗುವ ನಿಟ್ಟಿನಲ್ಲಿ, ಅದ್ರ ಜೊತೆಗೆ ಇಡೀ ದೇಶದಾದ್ಯಂತ ಯಾವ ರೀತಿಯಾದಂತ ಒಂದು ಒಕ್ಕೊರಲಿನ ಅಭಿಪ್ರಾಯ ವ್ಯಕ್ತವಾಗ್ತಿತ್ತು. ಇದಕ್ಕೆ ಪ್ರತೀಕಾರವನ್ನ ತೀರಿಸ್ಕೋಬೇಕು, ಒಂದು ಭಯೋತ್ಪಾದನೆಯನ್ನ ಮಟ್ಟ ಹಾಕ್ಬೇಕು, ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಆ ಒಂದು ಅಭಿಪ್ರಾಯಕ್ಕೆ ಒಂದು ಬಲ ನೀಡುವ ನಿಟ್ಟಿನಲ್ಲಿ ಈ ಒಂದು 9 ಭಯೋತ್ಪಾದನಾ ತಾಣಗಳ ಮೇಲೆ ಏನು ನಮ್ಮ ಒಂದು ಸೈನಿಕರು ದಾಳಿಯನ್ನ ನಡೆಸಿ ಅಲ್ಲಿರುವಂತಹ ಸುಮಾರು 100ಕ್ಕೂ ಹೆಚ್ಚು ಜನ ಭಯೋತ್ಪಾದಕರನ್ನ ಮಟ್ಟ ಹಾಕಿದ್ರು. ಅದಾದ ನಂತರ ಇಡೀ ದೇಶದಾದ್ಯಂತ ಒಂದು ರೀತಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿತ್ತು. ಅದರ ಜೊತೆಗೆ ಇನ್ನೂ ಕೂಡ ಅದರ ಯುದ್ಧದ ಕಾರ್ಮೋಡ ಇವತ್ತಿಗೂ ಕೂಡ ಮುಂದುವರೆದಿದೆ. ಏನು ಈ ಒಂದು ಯುದ್ಧದ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ನಡುಗಿ ಎಲ್ಲಿ ಏನು ಅಮೆರಿಕದ ಒಂದು ಹತ್ತಿರವಾಗಿ ಒಂದು ಮಂಡಿಯೂರಿ ಭಿಕ್ಷೆಯನ್ನ ಕೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಲೆವೆಲ್ಗೆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದಂಥದ್ದು ನಮ್ಮ ಭಾರತೀಯ ಒಂದು ಸೇನೆ. ಅದ್ರ ಜೊತೆಗೆ ಈ ಒಂದು ಯುದ್ಧಕ್ಕೂ ಮುಂಚಿತವಾಗಿ ಹಲವಾರು ರಾಜತಾಂತ್ರಿಕ ನಿರ್ಬಂಧಗಳನ್ನ ಹೇರುವ ಮುಖಾಂತರವಾಗಿ ಪಾಕ್ ತನಗೆ ಸುಮಾರು ಒಂದು ಅರ್ಧ ಮಟ್ಟಿಗೆ ಪಾಠವನ್ನ ಕಲಿಸಿದ್ದಂಥದ್ದು. ಅದಾದ ನಂತರ ಈ ಒಂದು ಸೈನಿಕ ಒಂದು ರಕ್ಷಣಾ ದೃಷ್ಟಿಯಿಂದ ನಡೆದಂತಹ ಡೆವಲಪ್ಮೆಂಟ್ಗಳು, ಜೊತೆಗೆ ಪಾಕ್ ಯಾವ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮಾಡ್ತು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ, ಅದು ಎಲ್ಲ ವಿಫಲ ಆಯ್ತು. ಆ ಪಾಕ್ನ ಎಲ್ಲ ಒಂದು ಏನು ಆ ದಾಳಿಯನ್ನ ನಮ್ಮ ಭಾರತೀಯ ಸೇನೆ ಹಿಮ್ಮೆಟ್ಟಿಸುವಲ್ಲಿ ತುಂಬಾ ಪ್ರಯತ್ನವನ್ನ ಮಾಡಿ ಅವರ ಎಲ್ಲ ಒಂದು ಪಾಕ್ನ ಒಂದು ಪ್ರಯತ್ನವನ್ನ ವಿಫಲಗೊಳಿಸಿದ್ರು. ಇದಾದ ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಯಾವೆಲ್ಲ ಒಂದು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಕೈಗೊಳ್ಳಾಯ್ತು, ಯಾವ ರೀತಿಯಾದಂತಹ ಒಂದು ಮಿಲಿಟರಿ ಕಾರ್ಯಾಚರಣೆ ಇತ್ತು, ಯಾವ ರೀತಿಯಾದಂತ ಆಪರೇಷನ್ ಅನ್ನ ಮಾಡಲಾಗಿತ್ತು, ಆ ಒಂದು ಉಗ್ರರ ನೆಲೆಗಳನ್ನ ಯಾವ ರೀತಿಯಾಗಿ ನಾಶಪಡಿಸಲಾಯ್ತು ಅನ್ನೋ ಒಂದು ಸಾಕ್ಷ್ಯ ಚಿತ್ರಗಳನ್ನು ಕೂಡ ನಮ್ಮ 3 ಸೇನಾ ಪಡೆಗಳ ಮುಖ್ಯಸ್ಥರು ನಿನ್ನೆನೂ ಕೂಡ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿವರವಾಗಿ ಹೇಳಿದ್ರು. ಇವತ್ತೂ ಕೂಡ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ನರೇಂದ್ರ ಮೋದಿ ಅವರು ಏನ್ ಮಾತಾಡ್ಬೋದು, ನರೇಂದ್ರ ಮೋದಿ ಅವರು ಇನ್ನೂ ಕೂಡ ಮಾತಾಡಿಲ್ಲ. ಪ್ರಧಾನಿಯಾಗಿ ಯಾವ ರೀತಿಯಾದಂತ ಸ್ಟ್ಯಾಂಡ್ ಅನ್ನ ತಗೋಬಹುದು, ಏನ್ ಹೇಳ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇವತ್ತಿಗೂ ಕೂಡ ಎಲ್ಲ ಭಾರತೀಯರಲ್ಲೂ ಕೂಡ, ಅದ್ರ ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ಒಂದು ರೀತಿಯಾದಂತಹ ಕುತೂಹಲ ಇದೆ. ಆದ್ರೆ ಈಗ ನೀವು ಕೇಳಿದಂತಹ ಒಂದು ಪ್ರಶ್ನೆ ಏನು, ಕದನ ವಿರಾಮ ಯಾವೆಲ್ಲ ಕಂಡೀಷನ್ಸ್ಗೆ ಒಳಪಟ್ಟಿದೆ, ಯಾವ ಒಂದು ಷರತ್ತುಗಳಿಗೆ ಒಪ್ಪಿ ಕದನ ವಿರಾಮಕ್ಕೆ ಸಹಿ ಹಾಕಲಿದೆ, ಮತ್ತೆ ಕದನ ವಿರಾಮದ ನಿಯಮಗಳೇನು, ಇದಕ್ಕೆ ಸಂಬಂಧಪಟ್ಟಂಗೆ ಬಹುಶಃ ಇವತ್ತು ಪ್ರಧಾನಿಯವರು ಅದನ್ನ ಬ್ರೀಫ್ ಮಾಡಿ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿವರೆಗಾಗಿನೂ ಕದನ ವಿರಾಮ ಆಗಿದೆ, ಆದ್ರೆ ಯಾವ ಕಂಡೀಷನ್ಸ್ ಅನ್ನೋದು ಇನ್ನೂ ಕೂಡ ಸೈನ್ಯನೂ ಕೂಡ ಹೇಳಿಲ್ಲ, ಒಂದು ರಕ್ಷಣಾ ಇಲಾಖೆನೂ ಕೂಡ ಈ ಬಗ್ಗೆ ಮಾತನಾಡಿಲ್ಲ. ಏನಿದ್ರು ರಕ್ಷಣಾ ಇಲಾಖೆ ಮತ್ತು ಸೈನಿಕರು, ನಮ್ಮ ಸೇನಾಧಿಕಾರಿಗಳು ತಾವು ಕೈಗೊಂಡಂತಹ ಆಪರೇಷನ್ ಸಿಂಧೂರ್ನ ಕಾರ್ಯಾಚರಣೆ ಬಗ್ಗೆ, ಮತ್ತೆ ನಮ್ಮ ಭಾರತದ ಒಂದು ಅಸ್ತ್ರಗಳು ಯಾವ ರೀತಿಯಾದಂತಹ ಕೆಲಸ ಮಾಡಿದ್ವು, ಈ ಬಗ್ಗೆ ಮಾತ್ರ ಅವರು ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ಆದ್ರೆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಪ್ರಧಾನಿಯವರು ಬಹುಶಃ ಹೇಳ್ಬೋದು ಅಂತ ಹೇಳ್ಬಿಟ್ಟು ಕಾತುರತೆ ಇದೆ. ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಕದನ ವಿರಾಮಕ್ಕೂ ಸ್ವಲ್ಪ ಕ್ಷಣದ ಒತ್ತಡಕ್ಕಿಂತ ಮುಂಚಿನಲ್ಲಿ ಅವರು ಟ್ವೀಟ್ ಮಾಡಿ ಎರಡೂ ದೇಶಗಳು, ಪಾಕಿಸ್ತಾನ ಮತ್ತು ಭಾರತ, ಎರಡು ದೇಶಗಳು ತಮ್ಮ ಸಾಮಾನ್ಯ ಜ್ಞಾನವನ್ನ ಉಪಯೋಗಿಸಿ ಒಂದು ಸರಿಯಾದಂತಹ ರಾಜತಾಂತ್ರಿಕ ನಿಯಮವನ್ನ ಕೈಗೊಂಡು ಶಾಂತಿ ಒಪ್ಪಂದಕ್ಕೆ ಸಹಿಯಾಗಿದ್ದಾವೆ ಅನ್ನೋ ಒಂದು ಟ್ವೀಟ್ ಅನ್ನ ಮಾಡಿದ ನಂತರ ಈ ಮೆಸೇಜ್ ಎರಡೂ ದೇಶಗಳಿಗೆ ಪಾಸ್ ಆಯ್ತು. ಅದಾದ ನಂತರ ಅದರ
ರಾತ್ರಿ ಕೂಡ ಪಾಕ್ ಸ್ವಲ್ಪ ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತು. ಆದ್ರೂ ಕೂಡ ನಾವು ತಾಳ್ಮೆಯಿಂದ ಇದ್ದು ಈ ಒಂದು ರಾಜತಾಂತ್ರಿಕ ಒಪ್ಪಂದಕ್ಕೆ ನಾವು ತಲೆಬಾಗಿದ್ವಿ. ಇವತ್ತು ಯಾವ ಒಂದು ನಿಯಮಕ್ಕೆ ಒಪ್ಪಿ ಕದನ ವಿರಾಮವನ್ನು ನಾವು ಅಕ್ಸೆಪ್ಟ್ ಮಾಡಿವಿ ಅನ್ನೋದ್ರ ಬಗ್ಗೆ ನರೇಂದ್ರ ಮೋದಿ ಅವರು 8 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹೇಮಕುಮಾರ್, ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.